ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ SVK ಮಾತಾಡ್ತಾ ಇದ್ದೀನಿ. ಏನೋ ಆಗೈತೆ ಗುರುವೇ. ಓ ಶೆಟ್ ಗುರು, ಕರು ಸಿಗಾಕೊಂಬಿಟ್ಟೈತೆ. ಇದೆಲ್ಲಿ ನೋಡ್ಕೊಂಬರ್ತಿದ್ ನಾವು ಕಾರ್ ನಾನು. ಕರು ಸಿಗಾಕೊಂಬಿಟ್ಟೈತೆ ಗುರು, ಪಾಪ ಎಲ್ಲ ಎತ್ತಕ್ಕೆ ಟ್ರೈ ಮಾಡ್ತಾವ್ರೆ. ಅಪ್ಪನ ಕೆಟ್ಟೆ. ಅರ್ಧ ಜೀವ ಒಳ್ಳೆ ಹೋಗೈತೆ ಕರುದು. ಏನ್ ಗುರು ಹಿಂಗಾದ್ರೆ ಕತೆ? ತಲೆಗೆ ಏಟು ಬಿದ್ದಿದ್ದಂಗೈತೆ. ಹಾಂ ಅಣ್ಣ, ಒಂದು ಕರು ಇದೆಯಲ್ಲ ಫುಲ್ ಸಿಗಾಕೊಬಿಟ್ಟಿತ್ತು ಕೆಳಗಡೆ. ಎಲ್ಲ ಕಾರ್ ಎತ್ಬಿಟ್ಟು ಮತ್ತೆ ಕರುನ ಹೊರಗಡೆ ತಗೊಂಡ್ರು. ತಲೆಗೆ ಸಿಕ್ಕಾಬಿಟ್ಟೆ ಏಟಾಗ್ಬಿಟ್ಟೈತೆ. ಅದೇ ತಲೆಗೆ ಏಟಾಗೈತೆ, ಡೌಟೇ ಬದುಕೋದದು. ಕೆಳಗಡೆ ಹೋಗಿ ಸಿಗಾಕೊಬಿಟ್ಟೈತೆ. ಫುಲ್ ಕಾಲು ಸಮೇತ ಹೋಗ್ಬಿಟ್ಟಿತ್ತು. ಯಾರು ನೋಡ್ತಿದ್ದೀರಲ್ಲ ಗುರು, ಕರು ನೋಡ್ರಿ ಗುರು. ಏನು ಹೇಳೋಣ ಗುರುವೇ ಇದ್ರ ಬಗ್ಗೆ. ಇದೇ ಥರ ಡೈಲಿ ಪಾಪ ಎಷ್ಟು ಹಸುಗಳು, ನಾಯಿಗಳು, ಪ್ರಾಣಿಗಳು ಎಷ್ಟು ಸಾಯ್ತಾವೋ. ತುಂಬ ಜನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ ಅಂದ್ರೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗಿ ಯಾವುದೋ ನಾಯೋ ಹಸುನೋ ಆ ಥರದಕ್ಕೆ ಗುದ್ಬಿಟ್ಟು ಹೋಗ್ಬಿಡ್ತಾರೆ. ಯಾವುದೋ ನಾಯಿಗೋ ಹಸುಗೋ ಆ ಥರ ಆದರೆ ಯಾರೂ ತಲೆ ಕೆಡ್ಸ್ಕೊಳಲ್ಲ. ಯಾಕಂತಂದರೆ ಅವು ಸತ್ತಾಗ ಕೇಳೋಕ್ಕೆ ಯಾರೂ ಇರಲ್ವಲ್ಲ. ಸೊ ಹಂಗಾಗಿ ಏನಾಗ್ಬಿಟ್ಟೈತೆ ಅಂತಂದರೆ ಅದು ಕಾಮನ್ ಆಗಿಬಿಟ್ಟೈತೆ ಇವಾಗೆಲ್ಲ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಾನು ನಿಮಗೆ ಹೇಳೋದಿಷ್ಟೇ, ದಯವಿಟ್ಟು ಈ ಪ್ರಾಣಿಗಳು ಓಡಾಡೋಂಥ ಜಾಗದಲ್ಲಿ ದಯವಿಟ್ಟು ನಿಧಾನಕ್ಕೆ ಹೋಗಿ. ಆ ಕಾರಡಿ ಹೋಗಿ ಕರು ಸಿಗಾಕೊಬಿಟ್ಟೈತೆ. ಅದು ಆಲ್ಮೋಸ್ಟ್ 90% ಜೀವ ಹೋಗಿದೆ ಆಲ್ರೆಡಿ. ಅದಕ್ಕೆ ಬದುಕೋ ಡೌಟು ಅಂತಲೂ ಅಂತಿದ್ರು ಅಲ್ಲಿರೋರೆಲ್ಲ. ಇದೊಂದೇ ಅಂತಲ್ಲ, ಡೈಲಿ ಇದೇ ಥರ ಎಷ್ಟೋ ಪ್ರಾಣಿಗಳು ರೋಡ್ ಮೇಲೆ ಸಾಯ್ತಿದ್ದಾವೆ. ಇದ್ರ ಬಗ್ಗೆ ಅಂತೂ ನಮ್ಮ ಗೌರ್ಮೆಂಟ್ ತಲೆನೇ ಕೆಡ್ಸ್ಕೊಂತಿಲ್ಲ. ನಮ್ಮ ಗೌರ್ಮೆಂಟೇನು ಎಲ್ಲ ರೋಡ್ ಟ್ಯಾಕ್ಸ್ ಹೆಂಗೆ ಕಟ್ತಿದ್ದಾರೆ, ಅದನ್ನು ಹೆಂಗೆ ಜಾಸ್ತಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಈ ರೋಡಲ್ಲಿ ಓಡಾಡೋಂಥ ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಅಥವಾ ಅವು ಸತ್ತಾಗ ಅವಕ್ಕೆ ಏನು ಮಾಡಬೇಕು, ಮತ್ತು ಅವನ್ನ ಸಾಯೋದೇ ಇರೋದಕ್ಕೆ ಏನೇನು ಪ್ರಿಕಾಷನ್ಸ್ ತಗೊಬೇಕು, ಅದ್ರ ಬಗ್ಗೆ ಅಂತೂ ನಮ್ಮ ಗೌರ್ಮೆಂಟ್ ಯಾವತ್ತೂ ತಲೆ ಕೆಡ್ಸ್ಕೊಂಡಿಲ್ಲ ಗುರು. ಸುಮ್ಮನೆ ಮುನ್ಸಿಪಲ್ಲು, BBMP ಅದು ಇದು ಸ್ಮಾರ್ಟ್ ಸಿಟಿ ಅಂತೆಲ್ಲ ಸುಮ್ಮನೆ ಇರ್ತವೆ ಅಷ್ಟೇ. ಅವೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ನಾನಂತೂ ಡೈಲಿ ರೋಡ್ಗಳಲ್ಲೆಲ್ಲ ಓಡಾಡ್ಬೇಕಾದ್ರೆ ನಾನೇ ಡೈಲಿ ನೋಡ್ತೀನಿ ಎಷ್ಟು ನಾಯಿಗಳು ಸತ್ತು ಬಿದ್ದಿರ್ತವೆ ಅಂತ. ನಿಜವಾಗ್ಲೂ ಬೇಜಾರಾಗುತ್ತೆ ಇವರು ಅವನ್ನ ನೋಡಿದಾಗೆಲ್ಲ. ಏನು ಹೇಳೋಣ, ನಮ್ಮ ಸೊಸೈಟಿ ಇರೋದೇ ಹಿಂಗೆ. ನಿಧಾನಕ್ಕೆ ಹೋಗ್ರಿ ಅಂದ್ರೂ ಕೇಳಲ್ಲ. ಅಟ್ಲೀಸ್ಟ್ ಆ ಪ್ರಾಣಿಗಳು ಇರೋ ಜಾಗದಲ್ಲಾದರೂ ಹುಷಾರಾಗಿ ಹೋಗ್ರಿ ಅಂದ್ರೂ ಕೇಳಲ್ಲ. ತಲೆ ಕೆಡ್ಸ್ಕೊಳೋದೇ ಇಲ್ಲ ಗುರು ಯಾರೂ ಅದ್ರ ಬಗ್ಗೆ. ಏನು ಪ್ರಾಣಿಗಳು ತಾನೇ, ಸತ್ತರೆ ಯಾರು ಕೇಳ್ತಾರೆ ಓಕೆ ಅಂತ ಯೋಚನೆ ಮಾಡೋ ಜನ ಈಗಿರೋರು. ಇಂಥವ್ರಿಗೆ ಏನು ಹೇಳ್ತೀರ ಗುರುವೆ? ಒಟ್ನಲ್ಲಿ ನಮ್ಮ ಸೊಸೈಟಿ ಅಂತೂ ಸರಿ ಹೋಗಲ್ಲ. ಆ ಪ್ರಾಣಿಗಳು ಸಾಯೋ ಸಂಖ್ಯೆನೂ ಕಡಿಮೆ ಆಗಲ್ಲ. ಮತ್ತು ನಾನು ಈ ವಿಡಿಯೋ ನೋಡ್ತಿರೋಲ್ಗೆಲ್ಲ ಆದಷ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೆಲ್ಲ ಬೀದಿ ನಾಯಿಗಳು ನಿಮ್ಮ ಮನೆ ಹತ್ರ ಓಡಾಡ್ತಿರ್ತವೆ ಆದಷ್ಟು ಅವನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಅಡಾಪ್ಟ್ ಅಂತಂದರೆ ಯಾವ ಥರ ಅಂತಂದರೆ ಪೂರ್ತಿ ನಿಮ್ಮ ಮನೆ ಒಳಗಡೆ ಸೇರಿಸ್ಕೊಳ್ರಿ ಅಂತ ನಾನು ಹೇಳ್ತಿಲ್ಲ. ಅಟ್ಲೀಸ್ಟ್ ನೀವು ಡೈಲಿ ಅದಕ್ಕೆ ಊಟ ಹಾಕೋದ್ರಿಂದ ಅವು ನಿಮ್ಮ ಮನೆ ಸುತ್ತಮುತ್ತನೇ ಓಡಾಡ್ಕೊಂಡಿರ್ತವೆ. ಯಾವಾಗ ಅವು ನಿಮ್ಮ ಮನೆ ಹತ್ರ ಶೆಲ್ಟರ್ಗೋಸ್ಕರ ಬಂದಾಗ ನೀವು ಓಡಿಸ್ತೀರಲ್ವಾ, ಆವಾಗ ನಾಯಿಗಳು ರೋಡ್ಗೆ ಹೈವೇಗೆ ಬರ್ತವೆ, ಆವಾಗ ಸತ್ತೋಗ್ತವೆ ಗುರು. ಸೊ ಆದಷ್ಟು ಬೀದಿ ನಾಯಿಗಳನ್ನಾಗಿರ್ಬೋದು ಮತ್ತು ಯಾವುದೇ ಪ್ರಾಣಿಗಳಾಗಿರ್ಬೋದು ಆದಷ್ಟು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆದಷ್ಟು ಅವಕ್ಕೂ ಊಟ ಹಾಕ್ರಿ. ಥ್ಯಾಂಕ್ ಯು.